ಹಿಂದಿನ ಸಂಚಿಕೆಯಲ್ಲಿ ನಾವು ಇತಿಹಾಸ ಬುಲೆಟ್ ಪಾಯಿಂಟ್ಸ್ ನೋಡ್ತಿದ್ದೇವೆ. ಅದರ ಕಂಟಿನ್ಯೂ ಪಾರ್ಟ್ ಇದು. ಮಹಾವೀರನು ಒಂದು ಬೋಧಿಸಿದ ಪಂಚ ಪ್ರತಿಜ್ಞೆಗಳು, ಅವುಗಳೆಂದರೆ ಪಂಚಶೀಲ ತತ್ವಗಳು: ಸತ್ಯ, ಅಹಿಂಸೆ, ಅಸತ್ಯ ಅಥವಾ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತು ಹೊಂದದೇ ಇರುವುದು, ಹಾಗೂ ಬ್ರಹ್ಮಚರ್ಯ ಇದು ಪಾವಿತ್ರ್ಯತೆ. ಮಹಾವೀರ ಬೋಧಿಸಿದ ತ್ರಿರತ್ನಗಳು: ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ, ಒಳ್ಳೆಯ ನಡತೆ. ಮಹಾವೀರನ ಶಿಷ್ಯರಾದ ಮಗಧದ ರಾಜರು ಬಿಂಬಸಾರ ಅಥವಾ ಇನ್ನೊಂದು ಹೆಸರು ಶ್ರೇನಿಕ ಮತ್ತು ಅವನ ಮಗ ಅಜಾತಶತ್ರು. ಮಹಾವೀರನ ಬಿಹಾರಿನ ಪಾವಾಪುರಿಯಲ್ಲಿ ನಿರ್ವಾಣ ಹೊಂದಿದನು. ಮಹಾವೀರ ನಿರ್ವಾಣ ಹೊಂದಿದ ವರ್ಷ ಕ್ರಿಸ್ತಪೂರ್ವ 527. ನಿರ್ವಾಣ ಹೊಂದಲು ಜೈನರು ಕೈಗೊಳ್ಳುವ ವಿಶೇಷ ವ್ರತದ ಆಚರಣೆ ಸಲ್ಲೇಖನ ವ್ರತ. ಸಲ್ಲೇಖನ ಎಂದರೆ ಉಪವಾಸದಿಂದ ದೇಹವನ್ನು ತ್ಯಜಿಸುವುದು ಅಂದರೆ ಬಿಡುವುದು, ಪ್ರಾಣವನ್ನು ಬಿಡುವುದು. ಕಾಲಕ್ರಮೇಣದಲ್ಲಿ ಜೈನ ಧರ್ಮದಲ್ಲಿ ಉದಯಿಸಿದ 2 ಪಂಥಗಳು ಅಥವಾ ಪಂಗಡಗಳು: ದಿಗಂಬರ ಹಾಗೂ ಶ್ವೇತಾಂಬರ. ಇಲ್ಲಿ ದಿಗಂಬರ ಅಂದರೆ ಯಾವುದೇ ರೀತಿ ವಸ್ತ್ರವನ್ನು ಧರಿಸದೇ ಇರುವ ಒಂದು ಪಂಗಡ. ಶ್ವೇತಾಂಬರ ಅಂದರೆ ಬಿಳಿಯ ವಸ್ತ್ರವನ್ನು ಧರಿಸುವ ಒಂದು ಪಂಗಡ. ಕರ್ನಾಟಕಕ್ಕೆ ಬಂದ ಜೈನ ಧರ್ಮ ಪ್ರಚಾರ ಮಾಡಿದಂತಹ ಜೈನ ಮುನಿ ಯಾರಪ್ಪ ಅಂದರೆ ಭದ್ರಬಾಹು. ಜೈನ ಸನ್ಯಾಸಿಗಳು ವಾಸಿಸುವ ವಸತಿಗಳಿಗೆ ಬಸದಿಗಳು ಎಂದು ಕರೆಯುತ್ತಿದ್ದರು. ಜೈನ ಬಸದಿಗಳು ಇರುವ ಕರ್ನಾಟಕದ ಪ್ರಮುಖ ಸ್ಥಳಗಳು ಅವುಗಳೆಂದರೆ ಮೂಡಬಿದಿರೆ, ಶ್ರವಣಬೆಳಗೊಳ, ಬೆಳಗಾವಿ ಹಾಗೂ ಕಂಬದಹಳ್ಳಿ. ಜೈನರು ಪೂಜಿಸುವ ಜನಪ್ರಿಯ ಯಕ್ಷಿ ಪದ್ಮಾವತಿ. ಭಾರತದಲ್ಲಿ ಜೈನ ಧರ್ಮ ಜನಪ್ರಿಯವಾಗಲು ಕಾರಣವಾದ ಜೈನ ಧರ್ಮದ ಪ್ರಮುಖ ತತ್ವ ಅಹಿಂಸೆ, ನಾನ್ ವೈಲೆನ್ಸ್. ಜೈನ ಧರ್ಮಕ್ಕೆ ಸೇರಿದ ಹೆಸರಾಂತ ಕನ್ನಡದ ಕವಿಗಳು ಅವರು ಯಾರಪ್ಪ ಅಂದರೆ ಪಂಪ, ರನ್ನ, ಪೊನ್ನ, ಜನ್ನ ಹಾಗೂ ರತ್ನಾಕರ ವರ್ಣಿ. ಜೈನ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಿದ ಪ್ರಮುಖ ಅರಸರುಗಳು ಚಂದ್ರಗುಪ್ತ ಮೌರ್ಯ ಹಾಗೂ ಬಿಂಬಸಾರ, ಅಜಾತಶತ್ರು, ಖಾರವೇಲ ಹಾಗೂ ಸಂಪ್ರತಿ. ಮೊದಲ ಜೈನ ಸಮ್ಮೇಳನ ನಡೆದಿದ್ದು ಪಾಟಲಿಪುತ್ರದಲ್ಲಿ ಕ್ರಿಸ್ತಪೂರ್ವ 300ರಲ್ಲಿ ನಡೆಯಿತು. ಎರಡನೇ ಜೈನ ಸಮ್ಮೇಳನ ನಡೆದಿದ್ದು ವಲ್ಲಭಿ ಎಂಬ ಸ್ಥಳದಲ್ಲಿ ಕ್ರಿಸ್ತಪೂರ್ವ 512ರಲ್ಲಿ ನಡೆಯಿತು. 512. ಅದೇ ರೀತಿ ಜೈನ ಸಮ್ಮೇಳನ ಅಥವಾ ಸಂಗೀತಿ ಅಥವಾ ಮಹಾಸಭೆಗಳು. ಮೊದಲನೇ ಜೈನ ಸಮ್ಮೇಳನ ಪಾಟಲಿಪುತ್ರದಲ್ಲಿ ಕ್ರಿಸ್ತಪೂರ್ವ 300ರಲ್ಲಿ ನಡೆಯಿತು. ಅದರ ಅಧ್ಯಕ್ಷತೆ ವಹಿಸಿದ್ದವರು ಸ್ಥೂಲಭದ್ರ. ಎರಡನೇ ಜೈನ ಸಮ್ಮೇಳನ ನಡೆದಿದ್ದು ವಲ್ಲಭಿ ಎಂಬಲ್ಲಿ ವರ್ಷ ಕ್ರಿಸ್ತಶಕ 512ರಲ್ಲಿ ಕ್ರಿಸ್ತಪೂರ್ವ 512ರಲ್ಲಿ. ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ದೇವವರ್ಧಿ ಕ್ಷಮಶ್ರಮಣ. ಅದೇ ರೀತಿ ಬೌದ್ಧ ಧರ್ಮದ ಸ್ಥಾಪಕರು, ಮುಂದಿನ ಒಂದು ಧರ್ಮ, ಹೊಸ ಧರ್ಮ, ಅದು ಯಾವುದಪ್ಪ ಅಂದರೆ ಬೌದ್ಧ ಧರ್ಮ. ಅದನ್ನು ಒಂದು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಗೌತಮ ಬುದ್ಧ ಅಥವಾ ಸಿದ್ಧಾರ್ಥ. ಆತನ ಮೊದಲ ಹೆಸರು ಸಿದ್ಧಾರ್ಥ. ಈ ಏಷ್ಯಾದ ಬೆಳಕು ಎಂದು ಖ್ಯಾತರಾದವರು ನಮ್ಮ ಗೌತಮ ಬುದ್ಧ ಅವರು. ಪೂಜ್ಯ ಗೌತಮ ಬುದ್ಧ. ಸಿದ್ಧಾರ್ಥನ ತಂದೆ ಹಾಗೂ ತಾಯಿ: ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಸಿದ್ಧಾರ್ಥನ ಸಾಕು ತಾಯಿಯ ಹೆಸರು ಪ್ರಜಾಪತಿ ಗೌತಮಿ. ಸಿದ್ಧಾರ್ಥನ ಪತ್ನಿಯ ಹೆಸರು ಯಶೋಧರೆ. ಸಿದ್ಧಾರ್ಥನ ಮಗನ ಹೆಸರು ರಾಹುಲ. ಸಿದ್ಧಾರ್ಥ ಅಥವಾ ಗೌತಮ ಬುದ್ಧ ಜನಿಸಿದ ವರ್ಷ ಕ್ರಿಸ್ತಪೂರ್ವ 567. ಸಿದ್ಧಾರ್ಥನು ತಪಸ್ಸನ್ನು ಆಚರಿಸಿದ ಸ್ಥಳ ಗಯಾ ಎಂಬಲ್ಲಿ. ಬುದ್ಧನ ಜ್ಞಾನೋದಯದ ನಂತರ ಗಯಾವು ಬುದ್ಧ ಗಯಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಗೌತಮ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಅರಳಿ ಅಥವಾ ಅಶ್ವತ್ಥ ಮರದ ಒಂದು ಕೆಳಗಡೆ. ಇಲ್ಲಿ ಒಂದು ವಿಷಯವನ್ನು ಹೇಳಲು ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ಈ ಒಂದು ಜೈನ ಧರ್ಮಕ್ಕಿಂತ ಬೌದ್ಧ ಧರ್ಮ ಹೆಚ್ಚು ಜನರಿಗೆ ಇಷ್ಟವಾಯಿತು, ಹೆಚ್ಚು ಪ್ರಚಾರಕ್ಕೆ ಬಂದಿತು. ನೆಕ್ಸ್ಟ್, ಮಹಾಪರಿತ್ಯಾಗ ಎಂದರೆ ಸಕಲ ಸುಖ ಭೋಗಗಳನ್ನು ತ್ಯಜಿಸುವುದು ಎಂದರ್ಥ. ಬುದ್ಧ ಎಂಬ ಪದದ ಅರ್ಥ ಜ್ಞಾನಿ.
ಬುದ್ಧನು ತನ್ನ ಬೋಧನೆಗಳನ್ನು ಪ್ರಾರಂಭಿಸಿದ್ದು ಸಾರನಾಥ ಜಿಂಕೆ ವನದಿಂದ. ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುವರು. ಬುದ್ಧ ಬೋಧಿಸಿದ 4 ತತ್ವಗಳು ಅಹಿಂಸೆ, ಸತ್ಯವನ್ನು ನುಡಿಯುವುದು, ಕಳ್ಳತನ ಮಾಡದಿರುವುದು ಹಾಗೂ ಪಾವಿತ್ರ್ಯತೆ ಹಾಗೂ ಬ್ರಹ್ಮಚರ್ಯ. ಬುದ್ಧನ ಪ್ರಕಾರ ಮಾನವನ ದುಃಖಕ್ಕೆ ಮೂಲ ಕಾರಣ ಆಸೆ. ಬುದ್ಧ ಬೋಧಿಸಿದ 4 ಮುಖ್ಯ ತತ್ವಗಳು ಅವು 4 ಆರ್ಯ ಸತ್ಯಗಳು ಎಂದು ಕರೆಯುವರು. ವಿಷಯ ಲೋಲಪ ಜೀವನ ಮತ್ತು ವೈರಾಗ್ಯದ ಜೀವನಗಳನ್ನು ಖಂಡಿಸಿದ ಧರ್ಮ ಸಂಸ್ಥಾಪಕ ಬುದ್ಧ. ಮಧ್ಯಮ ಮಾರ್ಗವನ್ನು ಬೋಧಿಸಿದ ಧರ್ಮ ಅದು ಯಾವುದಪ್ಪ ಅಂದರೆ ಬೌದ್ಧ ಧರ್ಮ. ಅದನ್ನು ಬೋಧಿಸಿದವರು ಬುದ್ಧ. ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಪ್ರಮುಖ ದೊರೆಗಳು ಬಿಂಬಸಾರ, ಅಜಾತಶತ್ರು, ಅಶೋಕ, ಖಾರವೇಲ, ಕನಿಷ್ಕ ಹಾಗೂ ಹರ್ಷ. ಸದಾಚಾರಕ್ಕೆ ಮಹತ್ವ ನೀಡಿದ ಧರ್ಮದ ಸ್ಥಾಪಕ ಬುದ್ಧ. ಬುದ್ಧನ ಮರಣ ಹೊಂದಿದ ವರ್ಷ ಕ್ರಿಸ್ತಪೂರ್ವ 487ರಲ್ಲಿ. ವೈಶಾಖ ಪೂರ್ಣಿಮೆಯ ವಿಶೇಷತೆ ಏನಪ್ಪ ಅಂದರೆ ಬುದ್ಧನು ಜನಿಸಿದ್ದು ಆ ಸಮಯ ಹಾಗೂ ಆತ ಜ್ಞಾನೋದಯ ಹೊಂದಿದ್ದು ಅದೇ ಸಮಯ ಹಾಗೂ ಪರಿನಿರ್ವಾಣ ಅಂದರೆ ಮರಣ ಹೊಂದಿದ್ದು ಕೂಡ ಅದೇ ಒಂದು ಸಮಯ ಅಥವಾ ಅದೇ ಒಂದು ದಿನ ಅಂತ ಹೇಳ್ಬೋದು. ಅದಕ್ಕೆ ವೈಶಾಖ ಪೂರ್ಣಿಮೆಯ ಒಂದು ವಿಶೇಷವಾಗಿದೆ ಆ ದಿನ. ಬೌದ್ಧ ಮತ ವಿದೇಶಗಳಲ್ಲೂ ಹರಡಲು ಕಾರಣವಾದ ಪ್ರಮುಖ ಮೌರ್ಯ ದೊರೆ ದ ಗ್ರೇಟ್ ಅಶೋಕ. ಬೌದ್ಧ ಮತ ಕಾಲಕ್ರಮದಲ್ಲಿ ಮಧ್ಯ ಏಷ್ಯಾದ ಚೀನಾ, ಜಪಾನ್, ಕೊರಿಯಾ ಹಾಗೂ ಮಂಗೋಲಿಯಾ ದೇಶಗಳಲ್ಲಿ ಹರಡಿತ್ತು. ಭಾರತದಲ್ಲಿ ಬೌದ್ಧ ಸ್ತೂಪಗಳು ಕಂಡುಬರುವ ಪ್ರಮುಖ ಸ್ಥಳಗಳು ಕಾಂಚಿ, ಅಮರಾವತಿ, ಸಾರನಾಥ ಹಾಗೂ ಬಟ್ಟಿಪೋರಲ್ಲು ಇತ್ಯಾದಿ. ಭಾರತದ ಬೌದ್ಧ ಚೈತ್ಯಗಳೆಂಬ ಗೃಹಾಲಯಗಳು ಕಂಡುಬರುವ ಪ್ರಮುಖ ಸ್ಥಳಗಳು ಕಾರ್ಲೆ, ಕನ್ಹೇರಿ, ನಾಸಿಕ್ ಇತ್ಯಾದಿ. ಬೌದ್ಧ ಸ್ಮಾರಕಗಳಾಗಿ ಈಗಲೂ ಉಳಿದಿರುವ ಸ್ತೂಪಗಳು ಸಾಂಚಿ ಮತ್ತು ಸಾರನಾಥ. ಬೌದ್ಧರ ಪೂಜಾ ಸ್ಥಳಗಳು ಚೈತ್ಯಗಳು ಎಂದು ಕರೆಯುತ್ತಾರೆ. ಬೌದ್ಧ ಭಿಕ್ಕುಗಳ ವಾಸದ ಸ್ಥಳಗಳು ವಿಹಾರಗಳು ಅಥವಾ ಸಂಘ ಆರಾಮಗಳು. ಬೌದ್ಧ ಧರ್ಮ ಪವಿತ್ರ ಗ್ರಂಥಗಳು ತ್ರಿಪೀಠಗಳು. ಅವುಗಳೆಂದರೆ ಸುತ್ತ ಪೀಠಕ, ವಿನಯ ಪೀಠಕ, ಅಭಿಧಮ್ಮ ಪೀಠಕ. ಜಾತಕ ಕಥೆಗಳು ಎಂದರೆ ಇವು ತ್ರಿಪೀಠಕದಲ್ಲಿರುವ ಕಥಾವಸ್ತು ಆಗಿವೆ. ಬುದ್ಧನ ಹಿಂದಿನ ಜನ್ಮದ ವೃತ್ತಾಂತಗಳನ್ನು ಒಳಗೊಂಡ ತ್ರಿಪೀಠಕದಲ್ಲಿರುವ ಕಥಾನಕಗಳು ಅವು ಜಾತಕ ಕಥೆಗಳು ಆಗಿವೆ. ಅದೇ ರೀತಿ ಪ್ರಸಿದ್ಧ ತಮಿಳು ಬೌದ್ಧ ಕಾವ್ಯ ಅದು ಯಾವುದಪ್ಪ ಅಂದರೆ ಮಣಿಮೈ ಕಲೈ. ತೀರ್ಥಂಕರ ಮೂರ್ತಿಗಳು ಅಥವಾ ಬುದ್ಧ ಮೂರ್ತಿಗಳ ರಚನೆಯಿಂದ ಆದ ಪರಿಣಾಮ ಮೂರ್ತಿ ಶಿಲ್ಪ ಬೆಳೆಯಿತು. ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಜೈನ ಧರ್ಮದ ತತ್ವ ಅಹಿಂಸಾ ತತ್ವ. ನಮ್ಮ ರಾಷ್ಟ್ರೀಯ ಲಾಂಛನದ ಸಿಂಹಗಳ ಪ್ರತಿಮೆಗಳನ್ನು ಪಡೆದಿರುವುದು ಸಾರನಾಥದ ಸ್ತಂಭದಿಂದ. ನಮ್ಮ ರಾಷ್ಟ್ರದ ಧ್ವಜವನ್ನು ಅಲಂಕರಿಸಿರುವ ಬೌದ್ಧ ಧರ್ಮದ ಚಿಹ್ನೆ ಧರ್ಮಚಕ್ರವಾಗಿದೆ. ಬೌದ್ಧ ಧರ್ಮದಲ್ಲಿ ಕಾಲಾಂತರದಲ್ಲಿ ಹುಟ್ಟಿಕೊಂಡ ಪಂಥಗಳು ಹೀನಯಾನ, ಮಹಾಯಾನ ಹಾಗೂ ವಜ್ರಯಾನ. ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜಿಸುವ ಬೌದ್ಧ ಧರ್ಮದ ಪಂಥ ಮಹಾಯಾನ. ಬುದ್ಧನ ಪಾದ, ಕಣ್ಣು, ಚಿಹ್ನೆಗಳನ್ನು ಪೂಜಿಸುವ ಪಂಥ ಹೀನಯಾನ. ಬೌದ್ಧ ಧರ್ಮದಲ್ಲಿ ಹೀನಯಾನ, ಮಹಾಯಾನ ಎಂಬ ಪಂಥಗಳು ಹುಟ್ಟಿಕೊಂಡಿದ್ದು ಕುಂಡಲವನದ ಒಂದು ಸಮ್ಮೇಳನದಲ್ಲಿ. ಹುಯೆನ್ಸಾಂಗ್ ಅಧ್ಯಕ್ಷತೆ ವಹಿಸಿದ್ದ ಬೌದ್ಧ ಸಮ್ಮೇಳನ ಕನೋಜದ ಒಂದು ಸಮ್ಮೇಳನವಾಗಿದೆ. ಅದೇ ರೀತಿ ಗೌತಮ ಬುದ್ಧನ ಒಂದು ಬೋಧನೆಗಳು, ಈತನ ಒಂದು 4 ಮೂಲ ತತ್ವಗಳು ಸತ್ಯ, ಅಹಿಂಸೆ, ಆಸ್ಥೆ ಹಾಗೂ ಬ್ರಹ್ಮಚರ್ಯ. ಅದೇ ರೀತಿ 4 ಆರ್ಯ ಸತ್ಯಗಳು. ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು.
ಈತನ ಅಷ್ಟಾಂಗ ಮಾರ್ಗಗಳು ಅವುಗಳೆಂದರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜ್ಞಾನ, ಒಳ್ಳೆಯ ಜೀವನೋಪಾಯ ಹಾಗೂ ಒಳ್ಳೆಯ ಮನಸ್ಥಿತಿಗಳು. ಅದೇ ರೀತಿ ಬೌದ್ಧ ಸಮ್ಮೇಳನ ನಡೆದಂಥ ಒಂದು ಇಸ್ವಿ ಹಾಗೂ ಸ್ಥಳ, ಅದರ ಅಧ್ಯಕ್ಷತೆ. ಮೊದಲನೇ ಬೌದ್ಧ ಸಮ್ಮೇಳನ ನಡೆದದ್ದು ರಾಜಗುಹ ಎಂಬಲ್ಲಿ ವರ್ಷ ಕ್ರಿಸ್ತಪೂರ್ವ 483. ಅಧ್ಯಕ್ಷತೆಯನ್ನು ವಹಿಸಿದವರು ಮಹಾಕಶ್ಯಪ ಹಾಗೂ ಅಜಾತಶತ್ರು. ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿ ಎಂಬ ಸ್ಥಳ ನಡೆದ ವರ್ಷ ಕ್ರಿಸ್ತಪೂರ್ವ 383. ಅಧ್ಯಕ್ಷತೆ ಸಭಾಕಾಮಿ ಹಾಗೂ ಕಾಕವರ್ಮ. ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರದಲ್ಲಿ ನಡೆಯಿತು ವರ್ಷ ಕ್ರಿಸ್ತಪೂರ್ವ 250ರಲ್ಲಿ. ಅಧ್ಯಕ್ಷತೆ ಮೊಗ್ಗಲಿಪುತ್ತ ತೀಸ್ತ ಹಾಗೂ ಅಧ್ಯಕ್ಷತೆ ಇನ್ನೊಬ್ಬರು ಅಶೋಕ. ನಾಲ್ಕನೇ ಬೌದ್ಧ ಸಮ್ಮೇಳನ ಕುಂಡಲವನದಲ್ಲಿ ಕ್ರಿಸ್ತ ಶಕ 100ರಲ್ಲಿ ನಡೆಯಿತು. ಅಧ್ಯಕ್ಷತೆ ವಸುಮಿತ್ರ ಹಾಗೂ ಕನಿಷ್ಕ. ಇಲ್ಲಿ 2 ಪಂಥಗಳು ಆದವು. ಈ ಒಂದು ಸಮ್ಮೇಳನದಲ್ಲಿ 2 ಪಂಥಗಳು ಆದವು. ಸೊ ಸ್ನೇಹಿತರೆ, ತಮಗೆ ಈ ಒಂದು ವಿಡಿಯೋ ಇಷ್ಟವಾದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.